ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಇವತ್ತು ಯಾವುದೇ ಥರದ ವಿಡಿಯೋ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಇವತ್ತು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ನಾನು ಬ್ಲಾಗ್ ಎಲ್ಲ ಏನು ಶೂಟ್ ಮಾಡೋದು ಬೇಡ. ಸೊ ಇವತ್ತು ಬೇಡವೇ ಬೇಡ, ಇವತ್ತು ಯಾವುದೇ ಥರದ ವಿಡಿಯೋ ಬೇಡ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಯಾಕಂದ್ರೆ ಒಂಥರ ನನಗೆ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದರಿಂದ ನನಗೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಸರಿ, ಸುಮ್ಮನೆ ಆಗಿದ್ದೆ. ಈ ಯೂರಿನ್ ಇನ್ಫೆಕ್ಷನ್ ನನಗೆ ಈ 4 ವರ್ಷದ ಕೆಳಗಡೆ ಬಂದಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇವಾಗಲೇ ನನಗೆ ಕಾಣಿಸ್ಕೊಂಡಿದ್ದು. ಯಪ್ಪ, ಯಾವ ರೇಂಜ್ಗೆ ಅಂದ್ರೆ ವಾಶ್ರೂಮ್ ಅಲ್ಲೇ ಕುತ್ಕೊಂಡ್ಬಿಡೋಣ ಅನ್ನೋ ಅಷ್ಟು ನನಗೆ ಅದು ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಮನೇಲಿ ಯಾವ ತರ ಮಾಡ್ಕೋತೀನಿ ಅಂಡ್ ಅದಕ್ಕೆ ಏನ್ ತಗೋತೀನಿ ನಾನು ಡಾಕ್ಟರ್ ಹೇಳಿರೋದು ಅನ್ನೋದನ್ನ. ಸೊ ನನಗೆ ಈಗ ಆಯ್ತಲ್ವಾ, ಇದ್ರಿಂದ ನನಗೆ ಒಂದು ಬ್ಲಾಗ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ರೆ ಸೊ ಹೆಣ್ಮಕ್ಳಿಗೆ ಇದು ಹೆಲ್ಪ್ ಆಗುತ್ತೆ. ಯಾರಿಗಾದ್ರೂ ಈ ತರ ಆದಾಗ ಆ ಅದಕ್ಕೆ ಒಂದು ಪುಟ್ಟು ವಿಡಿಯೋ ಏನಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇವತ್ತು ಆಕ್ಚುಲಿ ಟೈಮ್ ಬಂದ್ಬಿಟ್ಟು ಇವಾಗ 5 ಗಂಟೆ, 5:30 ಹತ್ತತ್ರ ಆಗ್ತಾ ಇದೆ. ಸೊ ಇವಾಗ ನಾನು ಬೆಳಗ್ಗೆನೆ ಏನು ಶೂಟ್ ಮಾಡಿರ್ಲಿಲ್ಲ. ಇವಾಗ ಸಡನ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆದ್ಮೇಲೆ ನಾನು ಬ್ಲಾಗ್ ಮಾಡ್ತಾ ಇರೋದು. ನನಗೆ 4 ವರ್ಷದ ಕೆಳಗಡೆ ಸ್ಟಾರ್ಟ್ ಆಗಿದ್ದು. ಹತ್ತತ್ರ ನಾನು 2 ತಿಂಗಳು ಹಾಸ್ಪಿಟಲ್ಗೆ ಹೋಗಿದ್ದೀನಿ. ಪ್ರತಿದಿನ ಹಾಸ್ಪಿಟಲ್ಗೆ ಒಂದಿನ ಬಿಟ್ಟು ಒಂದಿನ ಅಂತೂ ನಾನು ಹೋಗ್ಲೇಬೇಕಿತ್ತು. ಅಷ್ಟು ನನಗೆ ಇನ್ಫೆಕ್ಷನ್ ಆಗ್ತಾ ಇತ್ತು. ಸೊ ಅವಾಗ ನಾನು ಅಂದ್ರೆ ತುಂಬಾ ಹೆವಿ ಹೊರಗಡೆ ತಿಂತಾ ಇದ್ದಿದ್ದು, ಹೀಟ್ ಐಟಮೇ ಜಾಸ್ತಿ ತಿಂತಾ ಇದ್ರಿಂದ ಅದ್ ಗೊತ್ತಿಲ್ಲ ನನ್ಗೆ ಏನಕ್ಕೆ ಹಂಗಾಯ್ತು ಅಂತ ಹೇಳಿ ಸಡನ್ ಆಗಿ ನನಗೆ 2 ತಿಂಗಳು ನಾನು ಹಾಸ್ಪಿಟ್ಲಿಗೆ ಹೋಗುವಂತ ಸಿಚುಯೇಷನ್ ಬಂತು, ನನ್ಗೆ ಯೂರಿನ್ ಇನ್ಫೆಕ್ಷನ್ ಆಗಿ. ಇದಂತೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ವಿಡಿಯೋ, ಯಾಕಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಯೂರಿನ್ ಇನ್ಫೆಕ್ಷನ್ ಕಾಣಿಸ್ಕೊಳ್ಳೋದು. ಅದರಲ್ಲೂ ಹೊಸದಾಗಿ ಮದ್ವೆ ಆಗಿರೋ ಹೆಣ್ಮಕ್ಳಿಗಂತೂ ತುಂಬಾನೇ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನನಗೆ 4 ವರ್ಷದ ಕೆಳಗಡೆ ಏನಕ್ಕೆ ಆ ಥರ ಆಗ್ತಿತ್ತು ಅಂದ್ರೆ, ನಾನು ವರ್ಕ್ ಮಾಡ್ತಾ ಇದ್ದೆ. ಅದ್ರ ಜೊತೆ ಮತ್ತೆ ನಾನು ಕಾಲೇಜಲ್ಲಿ ಹೋಗ್ಬೇಕಾದ್ರೆ, ಡಿಗ್ರಿ ಮಾಡ್ಬೇಕಾದ್ರೆಲ್ಲಾನು ವಾಶ್ರೂಮ್ಸ್ ಎಲ್ಲಾನು ನನಗೆ ಡಾಕ್ಟರ್ ಫಸ್ಟೇ ಹೇಳ್ಬಿಟ್ಟಿದ್ರು, ನೀವು ಯಾವ್ದಾದ್ರು ವಾಶ್ರೂಮ್ಗೆ ಹೋಗಿದ್ರೆ ಕ್ಲೀನ್ ಇಲ್ಲ ಅಂದ್ರೆ ನೀವು ದಯವಿಟ್ಟು ಹೋಗ್ಬೇಡಿ, ಅದು ನಿಮಗೆ ಇನ್ಫೆಕ್ಷನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ನನಗೆ. ಸರಿ ಆಯ್ತು ಅಂದ್ಬಿಟ್ಟು ಅವಾಗೆಲ್ಲ ನೆಗ್ಲೆಕ್ಟ್, ಅಂದ್ರೆ ಒಂಥರ ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಏನಂತ ಹೇಳ್ತಾರೆ, ಇವಾಗ ಕ್ಲಾಸಿಗೆ ಏನೋ ಅರ್ಜೆಂಟ್ ಆಗ್ಬಿಟ್ಟಿರುತ್ತೆ, ನಾವು ಹೋಗ್ಲೇಬೇಕಾಗಿರುತ್ತೆ. ಸೊ ಅಂತ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ನಮಗೆ ವಾಶ್ರೂಮ್ನ ಯೂಸ್ ಮಾಡಲೇಬೇಕಾಗುತ್ತೆ. ಮನೆಗೆ ಬಂದ್ಬಿಟ್ಟೆ ನಾವು ವಾಶ್ರೂಮ್ಗೆ ಹೋಗ್ತೀವಿ ಅನ್ನೋದು ಸುಳ್ಳು. ಇನ್ನು ಕೆಲಸ ಮಾಡಬೇಕಾದ್ರೂ ಕೂಡ ಆಫೀಸಲ್ಲಿ ಕೂಡ ಅಷ್ಟೇ ನಾವು ಯೂಸ್ ಮಾಡಿರೋ ವಾಶ್ರೂಮ್ನೇ ಯೂಸ್ ಮಾಡಬೇಕಿತ್ತು. ನಮಗೆ ಅಂತ ಸಪ್ರೇಟ್ ಏನು ಒಬ್ಬೊಬ್ರಿಗೆ ಒಂದೊಂದು ವಾಶ್ರೂಮ್ ಕೊಟ್ಟಿರಲ್ಲ. ಸೊ ಅವಾಗ ಮನೆಗೆ ಬಂದ್ಬಿಟ್ಟೆನೆ ನಾವು ವಾಶ್ರೂಮ್ಗೆ ಹೋಗ್ತೀನಿ ಅನ್ಕೊಳ್ಳೋದು ಸುಳ್ಳು. ಎಲ್ಲಿ ನಾವು ಇರ್ತೀವಿ ಆ ಜಾಗದಲ್ಲಿ ನಮ್ ಕನ್ವೀನಿಯಂಟ್ ನಾವು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನನಗೆ ಡಾಕ್ಟರ್ ಹೇಳಿದ್ರು, ಆ ಥರ ಹೇಳಿದಾಗ ನನ್ನ ಕನ್ವೀನಿಯಂಟ್ ನಾನು ಮಾಡಬೇಕಾಗುತ್ತೆ. ಇವಾಗ ಡಾಕ್ಟರ್ ನನ್ಗೆ ಹೇಳಿದ್ರು, ನೀವು ವಾಶ್ರೂಮ್ ಆ ಥರ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಇನ್ ಕೇಸ್ ನೀವು ಯೂಸ್ ಮಾಡಿದ್ರು ಕೂಡ ಜಾಸ್ತಿ ನೀರನ್ನ ಹಾಕ್ಬಿಡಿ, ಫಸ್ಟ್ ನೀರು 1-2 ಬಕೆಟ್ ನೀರನ್ನ ಹಾಕ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಅಂದ್ರು. ಸರಿ, ಅವ್ರು ಹೇಳಿದ್ದನ್ನೇ ನಾನು ಮಾಡ್ತಾ ಬಂದೆ. ನನಗೆ ಅದು ಹೆಲ್ಪ್ ಆಯ್ತು. ಸೊ ಯಾರಾದ್ರೂ ಬೇರೆಯವ್ರು ವಾಶ್ರೂಮ್ ಯೂಸ್ ಮಾಡ್ತಿದ್ರೆ, ಈ ತರ ಇನ್ಫೆಕ್ಷನ್ ಇರೋರು 1-2 ಬಕೆಟ್ ಚೆನ್ನಾಗಿ ಫಸ್ಟ್ ನೀರ್ ಹಾಕ್ಬಿಟ್ಟು ಅದಾದ್ಮೇಲೆ ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ. ಅಂಡ್ ಅದ್ರ ಜೊತೆ ನಾನು ಕಲ್ಸಕ್ರೆ ಮತ್ತೆ ಎಳ್ನೀರು ಸ್ವಲ್ಪ ಜಾಸ್ತಿನ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಅದು ಕೂಡ ನನ್ಗೆ ಹೆಲ್ಪ್ ಆಯ್ತು. ಹಾಗೆ ಅದ್ರ ಜೊತೆ ನಾನು ಕಿತ್ಳೆಹಣ್ಣು ಕಲ್ಸಕ್ರೆ ಇದಂತೂ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದು ಹೆಲ್ಪ್ ಆಯ್ತು. ಇದು 3ನೇ ಪಾಯಿಂಟ್ ಏನಂದ್ರೆ ನೀರಂತೂ ಕುಡಿಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಡಾಕ್ಟರ್ ಎಷ್ಟೇ ಮೆಡಿಸನ್ ಕೊಡ್ಲಿ ಅಥವಾ ನೀವ್ ಎಷ್ಟೇ ಕಿತ್ಲೆಹಣ್ಣು ತಿನ್ನಿ, ಎಷ್ಟೇ ಎಳ್ನೀರು ಕುಡೀರಿ, ನೋ ಯೂಸ್. ನೀವು ನೀರ್ನ ಒಂದು 5-6 ಲೀಟರ್ ನೀರ್ ಕುಡಿದ್ರೆ ತುಂಬಾ ಒಳ್ಳೇದು. ನಾನು ಆ ಟೈಮಲ್ಲಿ ಸಡನ್ ಆಗಿ ಸ್ಟಾರ್ಟ್ ಆಯ್ತು ಅಂದಾಗ ಏನ್ ಮಾಡ್ತಿದ್ದೆ ಗೊತ್ತಾ, ಒಂದು ವಾಟರ್ ಬಾಟಲ್ ಇಟ್ಕೊಂಡ್ಬಿಡ್ತಿದ್ದೆ, 1-2 ಲೀಟರ್ ಅಷ್ಟು ಚೆನ್ನಾಗಿ ಕುಡಿತಾ ಕೂತ್ಕೋತಿದ್ದೆ. ಸೊ ಒಂದ್ಸಲ ನನಗೆ ಯೂರಿನ್ ಪಾಸ್ ಮಾಡಿದಾಗ ರಿಲ್ಯಾಕ್ಸ್ ಅನಿಸ್ತಿತ್ತು. ಸೊ ಅವಾಗೆಲ್ಲ ಉರಿ ಇರ್ತಿರ್ಲಿಲ್ಲ. ಅದಕ್ಕೂ ಮುಂಚೆ ಏನಾಗ್ತಿತ್ತು ಅಂತ ಅಂದ್ರೆ, ನನ್ಗೆ ಒಂದೇ ಡ್ರಾಪ್ ಅಷ್ಟು ನನ್ಗೆ ಯೂರಿನ್ ಬಂದ್ರು ಪ್ರಾಣ ಹೋದಂಗ್ ಆಗ್ತಾ ಇತ್ತು. ಆ ರೇಂಜ್ಗೆ ನನಗೆ ಯೂರಿನ್ ಇನ್ಫೆಕ್ಷನ್ ಇದ್ದಿದ್ದು. ಒಂಥರ ಸ್ಕಿನ್ ಕಟ್ ಆಗ್ಬಿಟ್ಟಿದೆ ಅನ್ನೋ ರೇಂಜಿಗಿತ್ತು. ಸೊ ನಾನು ಒಂದು ಸಿರಪ್ನ ಕೂಡ ತಗೋತಿದ್ದೆ. ಅದು ನಾನು ಮಧ್ಯದಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ ಯಾವ ತರ ತಗೊಳ್ಳೋದು ಅಂತ ಹೇಳಿ. ಯಾಕಂದ್ರೆ ನಂದು ಹಳೆ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೊಂಡು ಸೊ ಇದ್ರ ಜೊತೆ ಹ್ಯಾಡ್ ಮಾಡ್ತಿದ್ದೀನಿ, ಯಾವ ರೀತಿ ತಗೋಬೇಕಂತ ಹೇಳಿ. ಇವತ್ತು ನಾನು ಸಿರಪ್ನ ತರಿಸ್ಕೊಳ್ಳಿಲ್ಲ, ಯಾಕಂದ್ರೆ ಮನೇಲೇನೆ ನಾನು ಸ್ವಲ್ಪ ಎಳ್ನೀರು ಕಲ್ಸಕ್ರೆ ಅದ್ರ ಜೊತೆ
ಮಜ್ಜಿಗೆನ ಜಾಸ್ತಿ ತಗೊಂಡು ನೀರೆಲ್ಲ ತಗೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡೆ. ಮತ್ತೆ ಸುಣ್ಣ ಒಕ್ಲಿಗೆ ಮತ್ತೆ ಕಾಲಿಗೆ ಪಾದಕ್ಕೆ ಸ್ವಲ್ಪ ಎಲ್ಲ ಹಚ್ಕೊಂಡೆ. ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನನಗೆ. ಆಮೇಲೆ ಇನ್ನೊಂದೇನ್ ಮಾಡ್ತಾ ಇದ್ದೆ ಅವಾಗ ಅಂತಂದ್ರೆ ಆ ನಾನು ಸಗಣಿ ಇರುತ್ತೆ ನೋಡಿ, ಅದ್ರಲ್ಲಿ ಕಾಲಿಟ್ಕೊಂಡು ಕೂತ್ಕೋತಿದ್ದೆ. ಸಖತ್ ರಿಲೀಫ್ ಆಗ್ತಾ ಇತ್ತು ಆ ತರ ಇಟ್ಕೊಂಡು ಕೂತಾಗ. ಸೊ ಅದೊಂದು ಟ್ರೈ ಮಾಡಿದೀನಿ ನಾನು. ಅದ್ರ ಜೊತೆ ನೀವು ನಂಬಲ್ಲ, ದೊಡ್ಡದು ಕೊಳಗ ಬರುತ್ತೆ ನೋಡಿ, ಆ ಕೊಳಗದಲ್ಲೆಲ್ಲ ಕೂತ್ಬಿಟ್ಟಿದೀನಿ. ಮನೇಲಿರೋ ತೊಟ್ಟಿಲೆಲ್ಲ ಕೂತ್ಕೊಂಡ್ಬಿಟ್ಟಿದೀನಿ ಬಟ್ಟೆ ಬಿಚ್ಕೊಂಡು. ನನ್ಗೆ ಆಗದೇ ಇಲ್ಲ, ನಾನು ಬರದೇ ಇಲ್ಲ ಎದ್ದು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ರೇಂಜ್ಗೆ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿರೋದು ಉಂಟು. ಬಟ್ ಇವಾಗ ನಾನ್ ಮಾಡಿರೋಂಥ ತಪ್ಪುಗಳು, ಯಾಕಂದ್ರೆ ಕಾಲೇಜ್ ಡೇಸ್ ಆಫೀಸ್ ಡೇಸ್ ಅಲ್ಲಿ ಜಾಸ್ತಿ ನೀರ್ ಕುಡಿತಿರ್ಲಿಲ್ಲ, ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ. ಆ ಟೈಮಲ್ಲಿ ಎಲ್ಲಾನು ನಾನು ತಪ್ಪು ಮಾಡಿದ್ದೆ. ಸೊ ಅದನ್ನ ಇವಾಗ ಸರಿ ಮಾಡ್ಕೋತಿರೋದ್ರಿಂದ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಅದ್ರ ಜೊತೆ ನನಗೆ ಇವತ್ತು ಆಕ್ಚುಲಿ ನನ್ಗೆ ಏನಕ್ಕಾಯ್ತು ಅಂದ್ರೆ, ನಿನ್ನೆ ನಾವು ದುರ್ಗಕ್ಕೆಲ್ಲ ಹೋಗಿದ್ವಲ್ಲ, ನಾನು ನೀರೇ ಕುಡ್ದಿಲ್ಲ ನಾನು. ಸೊ ಇಮ್ಮಿಡಿಯೇಟ್ ಆಗಿ ನನಗೆ ನೀರನ್ನ ಕುಡಿಲಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ನಾನು ಎಷ್ಟೇ ಹೀಟಿಂದ ಐಟಮ್ ಏನೇ ತಿಂದಿರ್ಲಿ, ನನಗೆ ನೀರು ಜಾಸ್ತಿ ಕುಡಿದ್ರೆ ಯಾವುದೇ ತರದ ಇನ್ಫೆಕ್ಷನ್ ಆಗಲ್ಲ. ಬಟ್ ನಾನು ನೀರನ್ನ ಸ್ವಲ್ಪ ಜಾಸ್ತಿ ಕುಡಿಲಿಲ್ಲ, ಅದ್ರಿಂದ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಆಯ್ತು. ಇವಾಗ ಬೇರೆ ಸಮ್ಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಈ ಕಡೆ ಸ್ವಲ್ಪ ಜಾಸ್ತಿ ಬಿಸಿಲು, ದುರ್ಗಾ ಕಡೆ ಎಲ್ಲ ನಿಮಗೆ ಗೊತ್ತಿದೆ ಎಷ್ಟು ಬಿಸಿಲಿರುತ್ತೆ ಅಂತ ಹೇಳಿ. ಸೊ ಅದ್ರಿಂದ ನಂಗೆ ಸ್ವಲ್ಪ ಜಾಸ್ತಿನೇ ಹೀಟ್ ಆಗಿ ಫುಲ್, ಅಂದ್ರೆ ನನಗೆ ಕೆಲವರಿಗೆ ಹೀಟ್ ಆದ್ರೆ ಪಾದ ಉರಿ ಬರೋದು ಅಥವಾ ಹೊಟ್ಟೆ ಉರಿಯೋದು ಈ ತರ ಆಗುತ್ತೆ. ಬಟ್ ನನಗೆ ಯೂರಿನ್ ಇನ್ಫೆಕ್ಷನ್ ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ. ಈ ನ್ಯೂಲಿ ಮ್ಯಾರಿಡ್ಗೆ ಯಾಕೆ ಜಾಸ್ತಿ ಬರುತ್ತೆ ಅಂತ ನಾನು ಹೇಳ್ದೆ ಅಂದ್ರೆ, ಬಿಕಾಸ್ ಆ ಟೈಮಲ್ಲಿ ಅವರೊಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರಲ್ವಾ. ಸೊ ಅದರಿಂದ ಹೆಣ್ಮಕ್ಳಿಗೆ ಯೂರಿನ್ ಇನ್ಫೆಕ್ಷನ್ ಅಂತೂ 100% ಆಗುತ್ತೆ, ಆಯ್ತಾ. ಸೊ ಅಂಥವ್ರು ಆ ಟೈಮಲ್ಲಿ ಆದಷ್ಟು ಈ ತರ ನಾನು ಹೇಳಿರೋ ರೀತಿಲಿ ಮಾಡಿ, ಚೆನ್ನಾಗಿ ನೀರು ತಗೊಳ್ಳಿ. ಈ ತರ ಮಾಡಿ ನಾನು ಏನೇನು ಹೇಳ್ದೆ, ಇದು ವಾಟರ್ ಇರ್ಬೋದು ಅಥವಾ ಕಿತ್ಲೇನ್ ಇರ್ಬೋದು, ಸೊ ಈ ಸುಣ್ಣ ಹಚ್ಕೊಳ್ಳೋದಿರ್ಬೋದು, ಸೊ ಇದನ್ನ ಮಾಡಿ. ಅದ್ರ ಜೊತೆ ಏನಾದ್ರೂ ಕಮ್ಮಿ ಆಗಿಲ್ಲ ಅಂದ್ರೆ ನಾನು ಒಂದು ಸಿರಪ್ ಶೇರ್ ಮಾಡಿರ್ತೀನಿ, ಸೊ ಅದನ್ನ ತಗೋಬಹುದು. ಕ್ಯಾಪ್ ಇಲ್ಲ, ಸೊ ಹಾಗಾಗಿ ಇದ್ರಲ್ಲೇ ತೋರಿಸ್ತಾ ಇದೀನಿ. ಸ್ವಲ್ಪ 5 ಟೀ ಕುಡಿಯೋ ಗ್ಲಾಸ್ ಆಯ್ತಾ, ಇಷ್ಟೇ ತಗೊಳೋದು ನಾನು. ಸ್ವಲ್ಪ ಅಂದ್ರೆ ಸ್ವಲ್ಪ ತಗೋತೀನಿ. ಎಸ್, ಸ್ವಲ್ಪನೇ, ಅಂದ್ರೆ ಜಾಸ್ತಿ ಇದ್ರೆ ನೀವು ಸ್ವಲ್ಪ ಇಷ್ಟು ಯೂಸ್ ಮಾಡ್ಬೋದು. ನಾನಿವಾಗ ಇಷ್ಟೇ ತಗೊಂಡಿರೋದು. ಸೊ ಇದಕ್ಕೆ ನೀರ್ನ ಹಾಕೋಬೇಕು, ಯಾಕಂದ್ರೆ ಇದು ಕೆಲವರಿಗೆ ಕುಡಿಯೋದಕ್ಕಾಗಲ್ಲ, ಅಂಡ್ ಡೈರೆಕ್ಟ್ ಆಗಿ ಇದನ್ನ ಕುಡಿಯೋದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಅಷ್ಟು ತಗೊಂಡಿದ್ದೀರಾ ಅಂದ್ರೆ ಅರ್ಧ ಗ್ಲಾಸ್ ಅಷ್ಟು ನೀವು ನೀರ್ನ ಹಾಕೊಂಡು ಕುಡಿಬಹುದು. ನೋಡಿ ನಾನು ಎಷ್ಟು ನೀರ್ ಹಾಕಿದೀನಿ. ನೀವು ಇನ್ ಕೇಸ್ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಡಾಕ್ಟರ್ನ ಕೇಳ್ಬಿಟ್ಟು ತಗೊಳ್ಳಿ. ಆಲ್ಮೋಸ್ಟ್ ಎಲ್ಲಾ ಡಾಕ್ಟರ್ಸ್ ಇದೇ ಸಿರಪ್ನೇ ಸಜೆಸ್ಟ್ ಮಾಡೋದು, ಹಂಗಾಗಿ ಹೇಳ್ತಾ ಇದ್ದೀನಿ. ನಾನಂತೂ ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತೀನಿ, ಬಟ್ ಈ 4 ವರ್ಷದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ, ತಗೊಂಡಿರ್ಲಿಲ್ಲ. ಬಟ್ ಅದು ತುಂಬಾನೇ ಎಫೆಕ್ಟಿವ್ ಇದೆ ಅದು, ಓಕೆನಾ. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಮ್ಗೆ, ಒಂದು ಬೇಗ ರಿಲ್ಯಾಕ್ಸ್ ಆಗೋದಕ್ಕೆ, ಆಯ್ತಾ. ಸೊ ಇವತ್ತಿನ ವಿಡಿಯೋ ನಾನು ಆಕ್ಚುಲಿ ಶೂಟ್ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಈ ತರ ಆಗಿದ್ದಕ್ಕೆ ನಾನು ಬೆಳಗ್ಗೆಯಿಂದನೂ ರೆಸ್ಟ್ ಮಾಡಿ ಇವಾಗ ನಾನು ಇಲ್ಲ ಹೇಳಿದ್ರೆ ಹೆಣ್ಮಕ್ಳಿಗೆ ಕೂಡ ಹೆಲ್ಪ್ ಆಗುತ್ತೆ ಇದು. ಯಾಕಂದ್ರೆ ನಾನು ಅನುಭವಿಸಿದೀನಿ. ನಾನು ಬರೀ ಮಾತಲ್ಲಿ ಈಸಿಯಾಗಿ ಹೇಳ್ತಿರ್ಬೋದು, ಬಟ್ ಎಷ್ಟು ನರ್ಕ ನೋಡಿದೀನಿ ಅಂದ್ರೆ ಅದು ಮಾತಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ, ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ನರ್ಕ ನೋಡ್ಬಿಟ್ಟಿದ್ದೀನಿ ನಾನು. ಹಂಗಾಗಿ ನಾನು ಹೇಳಿದ್ದನ್ನ ಮಾಡಿ 100% ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಬ್ಲಾಗ್ ಜೊತೆ ಈ ತರ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಸ್ಗಳನ್ನ ನೋಡಿ ಪ್ಲೀಸ್, ದಯವಿಟ್ಟು. ತುಂಬಾ ಜನ ಸಬ್ಸ್ಕ್ರೈಬ್ ಆಗ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ಕೋತಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.